ಎಸ್ ದೆಹಲಿಯಲ್ಲಿ ಈಗ ನೂತನ ಸಿಎಂ ಪದಗ್ರಹಣ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆದಿಯಾಗಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಆಗಮಿಸಿದ್ದಾರೆ. 27 ವರ್ಷಗಳ ಬಳಿಕ ವಾಪಸ್ ಮರಳಿ ದೆಹಲಿಯ ಗದ್ದುಗೆ ಏರಿರುವಂತಹ ಬಿಜೆಪಿ ಈಗ ಮಹಿಳಾ ಮುಖ್ಯಮಂತ್ರಿಯನ್ನ ನೇಮಿಸ್ತಾ ಇದೆ. ದೆಹಲಿಯ ರಾಮಲೀಲಾ ಮೈದಾನದಿಂದ ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ. ರೇಖಾ ಗುಪ್ತಾ ಅವರಿಗೆ ಪಟ್ಟಾಭಿಷೇಕ. ದೆಹಲಿಯ 4ನೇ ಮಹಿಳಾ ಸಿಎಂ ಆಗಲಿದ್ದಾರೆ ರೇಖಾ ಗುಪ್ತಾ. ಇದೇ ಮೊದಲ ಬಾರಿ ಅವರು ಶಾಸಕಿಯಾಗಿ ಆಯ್ಕೆಯಾದಂತವರು. ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿದ್ದಾರೆ. ಮೆರವಣಿಗೆ ಮೂಲಕ ಬಂದ್ರು ರೇಖಾ. ಸುಮಾರು 30 ವರ್ಷಗಳಿಂದ ಆಕ್ಟಿವ್ ಪಾಲಿಟಿಕ್ಸ್ ನಲ್ಲಿ ಇರುವಂತವರು, ಕೌನ್ಸಿಲರ್ ಆಗಿ ಸೇವೆಯನ್ನು ಸಲ್ಲಿಸಿದಂತವರು. ಆದರೆ ಶಾಸಕಿಯಾಗಿ ಇದೇ ಮೊದಲ ಬಾರಿ ಆಯ್ಕೆಯಾಗಿರುವಂತವರು. ಮೊದಲ ಬಾರಿ ಶಾಸಕಿಯಾಗಿ ಆಯ್ಕೆಯಾದಾಗಲೇ ಅವರಿಗೆ ಮುಖ್ಯಮಂತ್ರಿಯ ಗದ್ದುಗೆ ಏರುವಂತಹ ಅವಕಾಶ ಒದಗಿ ಬಂದಿದೆ. ಜೊತೆಗೆ ಬಿಜೆಪಿ ದೇಶಾದ್ಯಂತ ಹಲವು ರಾಜ್ಯಗಳಲ್ಲಿ ಸುಮಾರು 21ಕ್ಕೂ ಹಲವು ಕಡೆಗಳಲ್ಲಿ ಮುಖ್ಯಮಂತ್ರಿಗಳಿದ್ರು. ಇದೇ ಮೊದಲ ಬಾರಿಗೆ ಮಹಿಳಾ ಮುಖ್ಯಮಂತ್ರಿಯನ್ನ ನೇಮಿಸ್ತಾ ಇದ್ದಾರೆ. ये उद्घोष सिर्फ देश नहीं, सिर्फ दिल्ली नहीं, बल्कि पूरी दुनिया आज इसका साक्षी बन रही है. और आप सब जो यहाँ बैठे हैं इसका साक्षी बन रहे हैं. और आपके माध्यम से और तमाम अलग अलग प्लेटफॉर्म्स पर देश और दुनिया भर के लोग दिल्ली में इस नए इतिहास स्वर्णिम युग की शुरुआत का साक्षी बन रहे हैं. ईश्वर की असीम कृपा से आज दिल्ली एक नए इतिहास और स्वर्णिम इतिहास की रचना के लिए आगे बढ़ रही है देवियों सज्जनों. और इसमें इस देश के और इस दिल्ली के तमाम हमारे लाखों युवा, महिलाएं, अन्नदाता, किसान, गरीब, मजदूर सभी शामिल हैं. और ये अवसर हम सब के लिए बहुत विशेष है. जब इस देश की करोड़ों परिवारों में जब उज्ज्वला योजना के माध्यम से गैस का कनेक्शन पहुंचता है तो हमारी माताओं बहनों के जीवन में जो खुशी और उल्लास की किरण नजर आती है और भविष्य को लेकर एक सपना जो जागता है वो बड़ा अद्भुत है. जब इस देश में सैकड़ों की संख्या में जब हमारे विश्वविद्यालय खुलते हैं, लगभग 400 की संख्या में पिछले 10 वर्षों में विश्वविद्यालय खुले, IIM और IITs खुले, इस तरह के शिक्षण संस्थानों के माध्यम से इस देश के युवाओं में अपने भविष्य को लेकर एक उम्मीद नजर आती है, एक विश्वास. वो विश्वास जो संकल्प है माननीय प्रधानमंत्री महोदय का, सबका साथ, सबका विकास, सबका प्रयास. और दिल्ली के ಶಾಸಕಿಯಾದಂತಹ ರೇಖಾ ಗುಪ್ತಾ ಪಾಲಿಗೆ ಒಲಿದಿದೆ ದೆಹಲಿ ಸಿಎಂ ಪಟ್ಟ. 27 ವರ್ಷಗಳ ಬಳಿಕ ವಾಪಸ್ ಮರಳಿ ಗದ್ದುಗೆ ಏರಿದಂತಹ ಬಿಜೆಪಿ ಅಚ್ಚರಿಯ ಆಯ್ಕೆ ಮಾಡಿದೆ. ಸುಷ್ಮಾ ಸ್ವರಾಜ್ ಬಳಿಕ ಮತ್ತೊಂದು ಮಹಿಳಾ ಮಣಿಗೆ ದೆಹಲಿಯ ಸಿಎಂ ಪಟ್ಟವನ್ನ ನೀಡಿದೆ ಬಿಜೆಪಿ. ಇದೇ ಮೊದಲ ಬಾರಿ ಅವರು ಶಾಸಕಿಯಾಗಿ ಆಯ್ಕೆಯಾದದ್ದು. ದೆಹಲಿಯ ಶಾಲಿಮಾರ್ ಬಾಗ್ ಕ್ಷೇತ್ರದ ಶಾಸಕಿ ರೇಖಾ ಆಮ್ ಆದ್ಮಿ ಪಾರ್ಟಿ ಅಭ್ಯರ್ಥಿ ವಿರುದ್ಧ 29,500 ಮತದ ಅಂತರದಲ್ಲಿ ಜಯವನ್ನ ಸಾಧಿಸಿದ್ರು. ಸಾಕಷ್ಟು ಜನ ರೇಸ್ನಲ್ಲಿದ್ರು. ಯಾರಾಗಬಹುದು ದೆಹಲಿಯ ಸಿಎಂ ಅನ್ನುವಂತಹ ಕುತೂಹಲ ಇತ್ತು. ಆದರೆ ಎಂದಿನಂತೆ ಅಚ್ಚರಿಯ ಆಯ್ಕೆ ಮಾಡಿದೆ ಬಿಜೆಪಿ. ಪ್ರಬಲ ಬನಿಯಾ ಸಮುದಾಯದ ಮುಖಂಡೆ ರೇಖಾ ಗುಪ್ತಾ ಹಿಂದೆ ಕೌನ್ಸಿಲರ್ ಆಗಿ ಸೇವೆ ಸಲ್ಲಿಸಿದಂತಹ ಅನುಭವ ಅವರಿಗಿದೆ. ವೃತ್ತಿಯಿಂದ ವಕೀಲೆ, 30 ವರ್ಷಗಳಿಂದ ಬಿಜೆಪಿಯ ಸಖ್ಯ, RSSನ ಸಖ್ಯ ಹೊಂದಿದಂಥವರು. ಖುದ್ದು ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಾಜನಾಥ್ ಸಿಂಗ್ ಆದಿಯಾಗಿ ಬಿಜೆಪಿ NDA ನಾಯಕರೆಲ್ಲರೂ ಕೂಡ ರಾಮಲೀಲಾ ಮೈದಾನದಲ್ಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣ ರೇಖಾ ಗುಪ್ತಾ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ.